ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನ ನೋಡ್ತಕ್ಕಂಥ ವಿಷಯ ಏನದು ಅಂದರೆ US ಮಾರ್ಕೆಟ್ನ ನಾವು ಯಾಕೆ ಇನ್ವೆಸ್ಟ್ಮೆಂಟ್ಗೆ ನಾವು ಕನ್ಸಿಡರ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋಣ. US ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬ ಜನಕ್ಕೆ ಲೇಟರಾಗಿ ರಿಯಲೈಸ್ ಮಾಡ್ತಾ ಹೋಗ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಕೂಡ ತುಂಬ ಲೇಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯಾಕೆ US ಮಾರ್ಕೆಟ್ನ ನಾವು ಕನ್ಸಿಡರ್ ಮಾಡಬೇಕು, ಏನೇನೆಲ್ಲ ಅಡ್ವಾಂಟೇಜಸ್ ಇದೆ, ಯಾವ ಥರ ಇನ್ವೆಸ್ಟ್ಮೆಂಟ್ನ ನಾವು ಮಾಡ್ತಾ ಹೋಗಬೇಕು ಅನ್ನೋದನ್ನು ಕ್ಲಿಯರಾಗಿ ಈ ವಿಡಿಯೋನ ನಾವು ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಮೊದಲಿಗೆ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾನು ಕೂಡ US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೇನೆ ಪರ್ಸ್ನಲ್ಲಾಗಿ ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅನ್ನಿಸ್ತು. ಏನೇನು ಅಡ್ವಾಂಟೇಜಸ್ ಇದೆ ಅಂತಲೂ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಮೊದಲನೇ ಅಡ್ವಾಂಟೇಜ್ ಏನು ಅಂತ ನಾವು ನೋಡಿದ್ರೆ ಡಾಲರ್ ಅಪ್ರಿಸಿಯೇಷನ್. ಇದೇನೇ ನನಗೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅನ್ನಿಸ್ತು. ನಮ್ಮ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ US ಡಾಲರ್ನ ಪ್ರೈಸ್ ತುಂಬಾ ಅಲ್ವಾ, ಅದು ದಿನ ದಿನ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ 6 ಮಂತ್ ಕೆಳಗಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗಲೂ ಕೂಡ 84 ರೂಪೀಸ್ 83 ರೂಪೀಸ್ಗೆ ಇತ್ತು ಒಂದು ಡಾಲರ್ನ ಬೆಲೆ. ಬಟ್ ಇವಾಗ ಆಲ್ರೆಡಿ 87 ರೂಪೀಸ್ ಆಗಿದೆ. ಇನ್ನೇನು 90 ರೂಪೀಸ್ ಆಲ್ರೆಡಿ ಟಚ್ ಆಗಿಬಿಡುತ್ತೆ ಅನ್ನೋ ಥರ ಕಾಣ್ತಾ ಇದೆ. ಸೊ ಈ ಡಾಲರ್ನ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ನಾವು 10 ಇಯರ್ಸ್ ಆದಮೇಲೆ ಒಂದು 110 ರೂಪಾಯಿ 120 ರೂಪಾಯಿ ಒಂದು ಡಾಲರ್ನ ಬೆಲೆ ಆಗಿಬಿಟ್ರೆ ನಮಗೆ ಇವಾಗ ಹಾಕಿರ್ತೀವಲ್ಲ 85 ರೂಪಾಯಿಗೆಲ್ಲ ನಾವು ಒಂದು ಡಾಲರ್ನ ತೊಗೊಂಡಿರ್ತೀವಲ್ಲ, ಅದರ ಬೆಲೆ ಆಲ್ಮೋಸ್ಟು ಎಷ್ಟು ಪಟ್ಟು ಜಾಸ್ತಿ ಆಗಿರುತ್ತೆ. ನಮಗೆ ಡಾಲರಿಂದನೇ ಅಪ್ರಿಸಿಯೇಷನ್ ಸಿಗ್ತಾ ಹೋಗುತ್ತೆ. ಇದು ಮೊದಲನೇ ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಏನು ಅಂತಂದರೆ ನಾವು ಡೇ ಟು ಡೇ ಬೇಸಿಸ್ನಲ್ಲಿ ತುಂಬ ಕಂಪ್ನೀಸ್ನ ನಾವು ಕೇಳ್ತಾನೆ ಇರ್ತೀವಿ, ಯೂಸ್ ಮಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಯೂಟ್ಯೂಬ್, ವಾಟ್ಸಪ್, ಎಷ್ಟೊಂದು ಆ್ಯಪ್ಸನ್ನು ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಡೇ ಟು ಡೇ ಬೇಸಿಸ್ನಲ್ಲಿ. ಅದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಅದು ಎಲ್ಲಿ ಅಂತಂದರೆ ಅದು US ಸ್ಟಾಕ್ ಮಾರ್ಕೆಟ್ನಲ್ಲೇ ಇವೆಲ್ಲ ಕಂಪ್ನೀಸ್ನ ಲಿಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಆ ಆಪ್ಷನ್ ನಮಗೆ ಸಿಗ್ತಾ ಹೋಗುತ್ತೆ. ಡೇ ಟು ಡೇ ಬೇಸಿಸ್ನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಕಂಪ್ನೀಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಂಥ ಚಾನ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದಾಗಿ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಯೂಸ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಅಲ್ವಾ, ಆ ಕಂಪನಿ ಹೆಂಗಿದ್ರೂ ಗ್ರೋ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಎರಡನೇ ವಿಷಯ. ಮೂರನೇ ವಿಷಯ ಏನು ಅಂತಂದರೆ US ಎಕಾನಮಿ ವರ್ಲ್ಡ್ ಎಕಾನಮಿನಲ್ಲಿ ಕನ್ವರ್ಟ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ 48 to 49%, ನಿಯರ್ ಟು 50% ಬಂದು US ಎಕಾನಮಿನೇ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅದರಿಂದಾಗಿ ನಮ್ಮ ಇಂಡಿಯಾದ ಎಕಾನಮಿ ಕನ್ವರ್ಟ್ ಮಾಡಿ ನೋಡಿದ್ರೆ 4 to 5% ಅಂತ ಅಂದ್ಕೊಳ್ಳಿ. ನಮ್ಮ ಇಂಡಿಯನ್ ಎಕಾನಮಿ ವರ್ಲ್ಡಿಗೆ ಕಾಂಟ್ರಿಬ್ಯೂಟ್ ಮಾಡತಕ್ಕಂಥದ್ದು. ಸೊ US ಎಕಾನಮಿ ಇಸ್ ವೆರಿ ಲಾರ್ಜ್ ಎಕಾನಮಿ. ಅದರಿಂದಾಗಿ ನಮಗೆ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಔಟ್ಪುಟ್ ಸಿಗ್ಬೋದು ಅಂತ ಕನ್ಸಿಡರೇಷನ್ ಮಾಡ್ಬೋದು ನಾವು. ಅದರಿಂದಾಗಿ ಇದು ಒಂದು ಫೋರ್ತ್ ಫ್ಯಾಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಥರ್ಡ್ ಫ್ಯಾಕ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಷಯ ಏನು ಅಂತಂದರೆ ಪೋರ್ಟ್ಫೋಲಿಯೋ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತಾರೆ. ಪೋರ್ಟ್ಫೋಲಿಯೋನ ಸ್ಪ್ಲಿಟ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನೀವು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ. ಯಾಕೆ ಅಂತಂದರೆ ಬರೀ ನೀವು ಇಂಡಿಯಾನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ಬಟ್ ಅದರಲ್ಲೂ ಕೂಡ ಮ್ಯೂಚುವಲ್ ಫಂಡಿಗೆ ಸ್ವಲ್ಪ, ಸ್ಟಾಕ್ಸ್ಗೆ ಸ್ವಲ್ಪ, ಗೋಲ್ಡ್ಗೆ ಸ್ವಲ್ಪ, ಈ ಥರ ನಾವು ಯಾಕೆ ಸ್ಪ್ಲಿಟ್ ಮಾಡ್ತೀವಿ ಹೇಳಿ? ಯಾಕಂತಂದರೆ ನಮ್ಮ ಪೋರ್ಟ್ಫೋಲಿಯೋ ಒಂದರಲ್ಲಿ ಏಟ್ ತಿಂದ್ರೂ ಇನ್ನೊಂದರಲ್ಲಿ ಬಂದು ಗ್ರೋ ಆಗ್ತಿರುತ್ತೆ ಅಂತಕ್ಕಂಥ ನಂಬಿಕೆ ಇರುತ್ತೆ. ಅದರಿಂದಾಗಿ ನಮ್ಮ ರಿಸ್ಕ್ನ ಮಿಟಿಗೇಟ್ ಮಾಡೋಕ್ಕೋಸ್ಕರ ನಾವು ಪೋರ್ಟ್ಫೋಲಿಯೋನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಅದರ ಪ್ರಕಾರ ನಾವು ಕನ್ಸಿಡರ್ ಮಾಡಿದ್ರೂ ಕೂಡ ಜಿಯೋಗ್ರಫಿ ಲೆವೆಲ್ನಲ್ಲಿ ಇಂಡಿಯಾದನ್ನ ಮಾರ್ಕೆಟೇ ಕ್ರಾಶ್ ಆದ್ರೂ ಕೂಡ US ಮಾರ್ಕೆಟ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರು US ಮಾರ್ಕೆಟ್ ಡೌನ್ ಆದ್ರೂ ಕೂಡ ಇಂಡಿಯನ್ ಮಾರ್ಕೆಟ್ ಜಾಸ್ತಿ ಆದರೆ ನಮಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಅಂತ ನೆನ್ಪಿಟ್ಕೋಬಹುದು. ಒಂದು ರಿಸ್ಕ್ನ ಮಿಟಿಗೇಟ್ ಮಾಡೋಕ್ಕೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ನೆನ್ಪಿಟ್ಕೋಬಹುದು ಈ US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ವಿಷಯ. ಅದಾದಮೇಲೆ ನಾವು ವರ್ಲ್ಡ್ನಲ್ಲೇ ರೂಲ್ ಮಾಡ್ತಕ್ಕಂಥ ಕಂಪನೀಸ್ ಯಾವಿದೆ ಹೇಳಿ? ದೊಡ್ಡ ಕಂಪನೀಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆಪಲ್, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, NVIDIA ಆಗಿರ್ಬೋದು, ಇವೆಲ್ಲ ಕಂಪನೀಸ್ ಎಲ್ಲಿರ್ತಕ್ಕಂಥದ್ದು? ಈವನ್ ಟೆಸ್ಲಾ ಕೂಡ US ಮಾರ್ಕೆಟ್ನಲ್ಲೇ ಲಿಸ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು US ಮಾರ್ಕೆಟ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಅದಾದಮೇಲೆ ನಾವು ಈ ರಿಸ್ಕ್ನೆಲ್ಲ ಮಿಟಿಗೇಟ್ ಮಾಡಬೇಕು. ಇನ್ ಕೇಸ್ ನಾವು ಒಂದು ಸ್ಟಾಕ್ನಲ್ಲೇ ಹಾಕಿ ಅದೇನಾದ್ರು ಲಾಸ್ ಆದರೆ ಅಂತಕ್ಕಂಥ ಭಯ ಇರುತ್ತಲ್ಲ, ಅದಕ್ಕೋಸ್ಕರನೇ ಇಂಡಿಯಾನಲ್ಲಿ ಹೇಗೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಇದೆ, ಅದೇ ಥರ US S&P 500 ಮತ್ತು NASDAQ 100 ಅಂತ ಇದೆ. ಅಂದರೆ ಟಾಪ್ 100 ಕಂಪ್ನೀಸ್ನ ಲಿಸ್ಟ್ ಮಾಡಿರ್ತಾರಲ್ಲ, ಅದನ್ನೇ NASDAQ 100 ಅಂತ ಕರೀತಾರೆ. S&P 500 ಅಂತಂದರೆ ಈ ಟಾಪ್ 500 ಕಂಪನೀಸ್ನೆಲ್ಲ S&P 500 ಅಂತ ಹೇಳ್ತಾರೆ. ಅದರಿಂದಾಗಿ ನಮಗೆ ಇದೇ ಥರನೇ ಒಂದು ಮ್ಯೂಚುವಲ್ ಫಂಡ್ಸು, ಅದಾದಮೇಲೆ ಇಂಡೆಕ್ಸ್ ಫಂಡ್ ಥರನೇ ಈ ಥರ ದೊಡ್ಡ ಫಂಡ್ಗೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅಂದರೆ US ಮಾರ್ಕೆಟ್ ಅಂದಿದ ತಕ್ಷಣ ಒಂದು ಸಿಂಗಲ್ ಕಂಪ್ನಿನೇ ತೆಗೆದು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ನಮಗೆ ಇಷ್ಟ ಬಂದಿರತಕ್ಕಂಥ ಇಂಡೆಕ್ಸ್ ಫಂಡ್ಸ್ ಎಲ್ಲ ಇರ್ತಾವಲ್ಲ, ಆ US ಮಾರ್ಕೆಟ್ನ ಇಂಡಿಕೇಟ್ ಮಾಡ್ತಕ್ಕಂಥ ಫಂಡ್ಸು, ಅದರಲ್ಲೂ ಕೂಡ ನಾವು ಲಿಸ್ಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿರ್ತಕ್ಕಂಥ ಆ್ಯಪ್ ಯಾವುದು ಅಂದರೆ IND ಮನಿ. ಆ ಆ್ಯಪ್ ಅವರೇನು ನನಗೆ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಬೇಕಾದರೆ ಯೂಸ್ ಮಾಡ್ಕೋಬೋದು ನೀವು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತೆ ಅಂತ ಏನೂ ಹೇಳಲ್ಲ, ನೀವೇನೇ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಿ. ಅದರಲ್ಲೂ ಸೆವರಲ್ ಸ್ಟೆಪ್ಸ್ ಇದೆ. ಏನೇನೋ ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಯಾಕಂತಂದರೆ ಅದು
ಒಂಥರ ನೋಡಿಕೊಂಡ್ರೆ ಸ್ವಲ್ಪ ಕಡಿಮೆ ಬ್ರೋಕರೇಜ್ ಅಂತಲೇ ಹೇಳ್ತಾರೆ. ಬೇರೆದು ಕಂಪೇರ್ ಮಾಡ್ತಾ ಹೋದರೆ ಒಂದು ಆಪ್ಷನ್ ಈ ಥರ ನಾವು ಡೈರೆಕ್ಟಾಗಿ ಸ್ಟಾಕ್ಸ್ನ ಬೈ ಆ್ಯಂಡ್ ಸೆಲ್ ಮಾಡ್ತಾ ಹೋಗ್ಬೋದು. ಈ ಐ ಮನಿ ಅದು ರಿಲೇಟೆಡ್ ಯಾವ್ಯಾವ ಆ್ಯಪ್ ಇದೆ ಅಂತ ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಕ್ಕಂಥದ್ದು ಆ ಆ್ಯಪ್. ಆ ಥರ ನೀವು ಡೈರೆಕ್ಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅಥವಾ ನೀವು ಇಂಡಿಯಾನಲ್ಲೇ ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ಗಳು ಪಕ್ಕಾ ಟ್ರ್ಯಾಕ್ ಮಾಡ್ತಾ ಇರ್ತವೆ. ನಾಸ್ಡಾಕ್ 100 ಆಗಿರ್ಬೋದು, S&P 500 ಆಗಿರ್ಬೋದು, ಇವನ್ನ ಟ್ರ್ಯಾಕ್ ಮಾಡ್ತಾ ಇರ್ತೇವೆ. ಅಂಥ ಫಂಡ್ಗೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಓಕೆನಾ? ಇದರಲ್ಲಿ ಬಂದರೆ ನಾನು ಕೂಡ NVIDIAಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಆ್ಯಪಲ್ಗೆ ಸ್ವಲ್ಪ, ಅದಾದಮೇಲೆ ಹೋಂಡಾ ಮೋಟಾರ್ಸ್, ಈ ಥರ ಸ್ವಲ್ಪ ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿದ್ದೀನಿ. ಅದರಿಂದಾಗಿ ನನಗೆ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನಿಸ್ತು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವುದು ಅಂತಂದರೆ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಲಿಕ್ವಿಡಿಟಿ ಅಂತಂದರೆ ಈಗ ನಮ್ಮ ಥರನೇ ಅಲ್ವಾ, ಬೇರೆ ಬೇರೆ ಕಂಟ್ರೀಸ್ನಲ್ಲೂ ಕೂಡ US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಕ್ಕಂಥ ಆಸೆ ಇರುತ್ತೆ. ಸೊ ತುಂಬ ಜನ US ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದು ಬಂದು ಬೈ ಆ್ಯಂಡ್ ಸೆಲ್ ಮಾಡೋಕ್ಕಲ್ಲ, ತುಂಬ ಈಸಿ ಫ್ಯಾಕ್ಟರ್ ಅಂತ ಅಂದ್ಕೊಳ್ಳಿ. ಅಂದರೆ ತುಂಬ ಜನ ಕಸ್ಟಮರ್ಸ್ ಇದ್ದಷ್ಟು ಬೈ ಆ್ಯಂಡ್ ಸೆಲ್ ಮಾಡೋದು ಈಸಿಯಾಗಿ ಹೋಗುತ್ತಲ್ಲ, ಅದೇ ಥರನೇ ಇದನ್ನು ಕೂಡ ವರ್ಕ್ ಆಗ್ತಕ್ಕಂಥದ್ದು. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ US ಮಾರ್ಕೆಟ್ನ. ಅದರಿಂದಾಗಿ ಏನಂತಾರೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅದು ತುಂಬ ಈಸಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನಾವು ಬೇಗನೆ ಸೆಲ್ ಮಾಡ್ಬೋದು, ಬೇಗ ನಮಗೆ ದುಡ್ಡು ಬರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅಂದರೆ ಸೆಲ್ ಆ್ಯಂಡ್ ಬೈ ಮಾಡೋಕ್ಕೆ ಯಾವುದೇ ರೀತಿಯಾದ ಕಷ್ಟಪಡೋಂಗಿಲ್ಲ, ಅದನ್ನೇ ಲಿಕ್ವಿಡಿಟಿ ಅಂತ ಹೇಳ್ತಾ ಹೋಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಇರೋದ್ರಿಂದ, ಔಟ್ ಆಫ್ ಕಂಟ್ರಿನಲ್ಲಿ ನಾವು ಇರೋದ್ರಿಂದ ಅದು ಕೂಡ ಅಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಬೇರೆ ಬೇರೆ ಅಕೌಂಟ್ಸಲ್ಲಿ ಟ್ರಾನ್ಸ್ಫರ್ ಆಗಬೇಕಲ್ಲ. ಈಗ US ಅಕೌಂಟಿಂದ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಲ್ಲಿಂದ ಇಂಡಿಯನ್ ಅಕೌಂಟಿಗೆ ಬರಬೇಕು, ಇಂಡಿಯನ್ ಅಕೌಂಟಿಗೆ ಬಂದು ಅದಾದಮೇಲೆ ನಾವು ನಮ್ಮ ಓನ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡತಕ್ಕಂಥ ಅವಶ್ಯಕತೆಗಳಿರುತ್ತೆ. ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು ನಮ್ಮ ಇಂಡಿಯಾಗೆ ಬೇರೆ ಕಂಟ್ರಿ ಕಂಪೇರ್ ಮಾಡಿಕೊಂಡ್ರೆ. ಬಟ್ US-ನಲ್ಲೇ ಇದ್ದರೆ ಅವ್ರಿಗೆ ತುಂಬ ಈಸಿಯಾಗಿ ಬೈ ಆ್ಯಂಡ್ ಸೆಲ್ನ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಷಯ ಏನು ಅಂದರೆ, ಗೇಮ್ ಚೇಂಜಿಂಗ್ ಕಂಪನೀಸ್ ಅಂತ ನಾವು ನೋಡಿದ್ರೆ ಇದೇನೇ ಟಾಪ್ ಕಂಪನೀಸ್ ಇದಾವಲ್ಲ, ಅದರಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಚಾನ್ಸ್ ಸಿಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದರಿಂದಾಗಿ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಈ ದೊಡ್ಡ ಕಂಪನೀಸ್ ಇದಾವಲ್ಲ, ಇವೆಲ್ಲ ಒಳ್ಳೆ ಡಿವಿಡೆಂಟ್ ಕೊಡುತ್ತೆ ಅಂತ ಹೇಳ್ತಾರೆ. ಈ ಡಿವಿಡೆಂಟ್ ಅಂದರೆ ಏನು ಅಂತಂದರೆ, ಈಗ ಒಂದು ಪ್ರಾಫಿಟ್ ಬರುತ್ತಲ್ಲ, ಆ ಪ್ರಾಫಿಟ್ನಲ್ಲಿ ಇಷ್ಟು ಅಂತ ಹೇಳಿಬಿಟ್ಟು ಈ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಹೋಗ್ತಾರೆ ಕಂಪ್ನಿನವರು. ಅದನ್ನೇ ಡಿವಿಡೆಂಟ್ ಅಂತ ಹೇಳ್ತಾರೆ. ಸೊ ಒಳ್ಳೆ ಡಿವಿಡೆಂಟ್ ಕೊಡುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇವೆಲ್ಲ ದೊಡ್ಡ ಕಂಪನೀಸ್ ಅಲ್ಲ, ಅದರಿಂದಾಗಿ US ಮಾರ್ಕೆಟ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ US ಮಾರ್ಕೆಟ್ನ ನೀವು ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈ ಥರ ಸ್ಟಾರ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನಿಮಗೆ ಏನೇ ಹೆಲ್ಪ್ ಬೇಕಾದ್ರೂ ಕೇಳಿ, ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಕೌಂಟ್ ಓಪನಿಂಗ್ ಆಗಿರ್ಬೋದು, ಈ ಥರ ಯಾವ್ದಾರು ಡೌಟ್ಸ್ ಇದ್ದರೆ ಕೇಳಿ, ನಾನು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದ್ರು ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಬೇಕಂದರೆ ಅಕೌಂಟ್ ಕ್ರಿಯೇಷನ್ಗೆಲ್ಲ ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಲೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಅದಾದಮೇಲೆ US ಸ್ಟಾಕ್ಸ್ನ ಹೆಂಗೆ ಅನಾಲಿಸಿಸ್ ಮಾಡೋದು, ಈ ಥರದ ವೀಡಿಯೋಸ್ ಬೇಕು ಅಂದ್ರೂ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಈ ಮನಿ ಕಂಟ್ರೋಲ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಹೋಗಿ ನೋಡಿದ್ರೆ US ಸ್ಟಾಕ್ಸ್ ಇರ್ತಾವಲ್ಲ, ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನೋಡ್ತಾ ಹೋಗ್ಬೋದು. ಸೇಮ್ ಇಂಡಿಯನ್ ಸ್ಟಾಕ್ಸಿಗೆ ಸ್ಕ್ರೀನರ್ ವೆಬ್ಸೈಟ್ ಇದೆ, ಅದೇ ಥರ ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಹೆಂಗೆ ಪ್ಯಾರಾಮೀಟರ್ಸ್ ಚೆಕ್ ಮಾಡೋದು ಅಂತ ನಿಮಗೆ ಡೌಟ್ ಇದ್ರೂ ಕೇಳಿ, ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ನ ಹೇಗೆ ಪಿಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು 3 ವೀಡಿಯೋಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಂಡಮೆಂಟಲ್ ಅನಾಲಿಸಿಸ್ಗೆ. ಅದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಹೇಗೆ ಒಂದು ಕಂಪನಿನ ನಾವಾಗೆ ಚೂಸ್ ಮಾಡ್ತಕ್ಕಂಥದ್ದು, ಒಳ್ಳೆ ಕಂಪ್ನಿನ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡವಾ, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ಅನಾಲಿಸಿಸ್ ಮಾಡೋಕ್ಕೆ ನಾನು 3 ವೀಡಿಯೋಸ್ನ ಹಾಕಿದ್ದೀನಿ. ನಿಮಗೆ ಬೇಸಿಕ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇನ್ನೂ ಇಂಟ್ರೆಸ್ಟ್ ಇದ್ದರೆ ಕೇಳಿ, ನಾನು ಅದ್ರ ಬಗ್ಗೆನೂ ವೀಡಿಯೋಸ್ನ ಮೇಕ್ ಮಾಡ್ತಾ ಹೋಗ್ತೀನಿ. ನನಗೇನೆಂದರೆ ಹೊಸ ಮುಖ ಅಲ್ವಾ ನಂದು, ಅದರಿಂದಾಗಿ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡಲ್ಲ, ಕ್ಲಿಕ್ ಮಾಡಿ. ಅದರಿಂದಾಗಿ ನಾನು ಆ್ಯಕ್ಚುಲಿ ಹೈ ಕ್ವಾಲಿಟಿ ಕಂಟೆಂಟ್ಸೇ ಇವೆಲ್ಲ. ಇಷ್ಟೊಂದು ಪೇಯ್ಡ್ ಕೋರ್ಸಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕಂಟೆಂಟ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ಅದರಿಂದಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಫಸ್ಟಿಗೆ ನೋಡೋದೇ ಅದೇ ಅಲ್ವಾ, ಯೂಟ್ಯೂಬಲ್ಲಿ ಯಾರು ಬರಲಿ, ಸಬ್ಸ್ಕ್ರೈಬರ್ ಕೌಂಟ್ ಎಷ್ಟಿದೆ ಅಂತ ನೋಡ್ತಾರೆ. ಕಡಿಮೆ ಸಬ್ಸ್ಕ್ರೈಬರ್ ಕೌಂಟ್ ಇದ್ದರೆ ದಿಸ್ ಈಸ್ ನಾಟ್ ಗುಡ್ ಚಾನಲ್ ಅಂತ ಹೇಳ್ಬಿಟ್ಟು ಬೇರೆ ಚಾನಲ್ಸ್ನ ನೋಡ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ನಮ್ಮ ಚಾನಲ್ ಗ್ರೋ ಆಗುತ್ತೆ, ತುಂಬ ಜನ ಆಡಿಯನ್ಸ್ಗೆ ಹೋಗಿ ರೀಚ್ ಆಗುತ್ತೆ. ಲೈಕ್ ಮಾಡೋದು ಮರಿಬೇಡಿ. ಸೊ ಇಷ್ಟೇ ಈ ವಿಡಿಯೋನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.